ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಜೆ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಗುಜರಾತಿ ಅವ್ರದ್ದು ಸ್ಪೆಷಲ್ ತೇಪ್ಲ ಮಾಡ್ತಾ ಇದ್ದೀನಿ. ಸೊ ಇದು ಸೋರೆಕಾಯಿ ಲೋಕಿ ಅಂತಾರಲ್ಲ, ಸೊ ಅದನ್ನು ಹಾಕಿ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು ಒಂದು ಚಿಕ್ಕ ಸೋರೆಕಾಯಿ ತೊಗೊಂಡಿದ್ದೀನಿ. ಇದೊಂದು ಅರ್ಧ ಬೇಕಾಗುತ್ತೆ. ಅರ್ಧನ ತುರಿದಿಟ್ಕೊತೀನಿ ಸಿಪ್ಪೆ ತೆಗೆದು. ಸೊ ನೋಡಿ, ಈ ಥರ ತುರ್ಕೊಂಡಿದ್ದೀನಿ. ಅದು ಸಿಪ್ಪೆನೂ ತುಂಬಾ ಎಳೆಯದಾಗಿತ್ತು. ಸೊ ಸಿಪ್ಪೆ ಸಮೇತ ನಾನು ತುರಿದಿಟ್ಕೊಂಡಿದ್ದೀನಿ ಒಂದು ಅರ್ಧ ಸೋರೆಕಾಯಿನ. ಸೊ ಈಗ ಇದಕ್ಕೇ ಎಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕೋಣ. ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಖಾರದ ಪುಡಿ ಎಲ್ಲ ಒಂದು ಅರ್ಧ ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಜೀರಿಗೆ ಪೌಡರು, ಒಂದು ಸ್ವಲ್ಪ ಜಿಂಜರ್ ಚಿಲ್ಲಿ ಪೇಸ್ಟು, ಒಂದು ಸ್ವಲ್ಪ ಅಜ್ವೈನು, ಬಿಳಿ ಎಳ್ಳು, ಒಂದು ಸ್ವಲ್ಪ ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು, ಆಮೇಲೆ ಸ್ವಲ್ಪ ಎಣ್ಣೆ, ಒಂದು ಸ್ಪೂನ್ ಎಣ್ಣೆ ಹಾಕ್ತೀನಿ. ಆಮೇಲೆ ಒಂದು ಸ್ವಲ್ಪ ಮೊಸರು, ಒಂದು 2-3 ಸ್ಪೂನ್ ಇದೆ. ಒಂದು ಸ್ವಲ್ಪ ಇಂಗು. ಸೊ ಇದನ್ನೆಲ್ಲ ಕಲಿಸ್ಕೊತೀನಿ. ಫಸ್ಟು ಇದಕ್ಕೆ ಎಲ್ಲ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಕ್ಲೀನಾಗಿ ಎಲ್ಲ ಮಸಾಲೆ ಉಪ್ಪು ಎಲ್ಲ ಸ್ಪ್ರೆಡ್ ಆಗಿರುತ್ತೆ. ಇಲ್ದಿರ ಒಂದೊಂದು ಸರಿ ನಾವು ಗೋಧಿ ಹಿಟ್ಟಿಗೆ ಕಲಿಸಿದಾಗ ಒಂದೊಂದು ಕಡೆ ಉಪ್ಪಿರಲ್ಲ, ಆ ಥರ ಆಗ್ಬೋದು. ಸೊ ಫಸ್ಟ್ ಒಂದು ಬೌಲಲ್ಲಿ ಸೋರೆಕಾಯಿ ತುರಿದಿಟ್ಕೊಂಡಿದ್ನಲ್ಲ ಅದಕ್ಕೇ ಎಲ್ಲ ಮಸಾಲೆ ಹಾಕಿ ಕಲಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಬೋದು, ಒಂದು 1/2 ಟೀ ಸ್ಪೂನು. ಸೊ ಒಂದು ಟೀ ಸ್ಪೂನ್ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಈ ಥರ ಕಲಸಿಟ್ಕೊಂಡಿದ್ದೀನಿ. ಇದನ್ನು ಗೋಧಿ ಹಿಟ್ಟಿಗೆ ಸೇರಿಸೋಣ. ಸೊ 2.5 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಒಂದು 2 ಟೀ ಸ್ಪೂನು ಕಡಲೆ ಹಿಟ್ಟು ಹಾಕೋಣ. ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸೊ ಇದಕ್ಕೆ ನೀರೇನು ಬೇಕಾಗಲ್ಲ ಅನಿಸುತ್ತೆ, ನೋಡೋಣ. ಯಾಕಂದರೆ ಸೋರೆಕಾಯಲ್ಲೇ ಸಾಕಷ್ಟು ನೀರಿನ ಅಂಶ ಇದೆ. ಆಮೇಲೆ ಮೊಸರು ಹಾಕಿದ್ದೀವಿ. ಸೊ ಬೇಕಾದರೆ ಲಾಸ್ಟಲ್ಲಿ ಒಂದು ಸ್ವಲ್ಪ ನೀರು ಚಿಮ್ಸ್ಕೊಬೋದು. ಸೊ ಇದನ್ನು ಚೆನ್ನಾಗಿ ಕಲಸಿ ಒಂದು ಸಾಫ್ಟ್ ಡೋ ಮಾಡ್ಕೊಳ್ಳೋಣ. ಸೊ ನೋಡಿ, ಚೆನ್ನಾಗಿ ಕಲಿಸಿದಾಗ ನೀರು ಬೇಕು ಅಂತ ಅನ್ನಿಸುತ್ತೆ ಅಲ್ವಾ? ಸೊ ಇವಾಗ ನೀರನ್ನ ಸ್ವಲ್ಪ ಚಿಮ್ಸ್ಕೊಳ್ಳೋಣ. ಸೊ ನೋಡಿ, ಈ ಥರ ನಾನು ಕಲಸಿಟ್ಕೊಂಡಿದ್ದೀನಿ. ಸೊ ತುಂಬ ಸಾಫ್ಟಾಗಿರಬಾರ್ದು, ಇದು ಸ್ವಲ್ಪ ಟಫಾಗಿ ಗಟ್ಟಿಯಾಗಿ ಕಲಿಸ್ಕೊಬೇಕು. ಯಾಕಂದರೆ
ಸೋರೆಕಾಯಿನ ಸ್ವಲ್ಪ ಹೊತ್ತು ಬಿಟ್ಟರೆ ನೀರು ಅದು ಬಿಟ್ಕೊಳುತ್ತೆ, ಮತ್ತು ಅದು ಸಾಫ್ಟ್ ಆಗೋಗುತ್ತೆ. ಸೊ ಫಸ್ಟೇ ನಾವು ಸಾಫ್ಟ್ ಮಾಡಿಟ್ಬಿಟ್ರೆ ತೇಪ್ಲ ನಾವು ಒಸಿದಾಗ ಅದೆಲ್ಲ ಸರಿ ಬರಲ್ಲ. ಸೊ ಈ ಥರ ಒಂದು ಡೋ ತಯಾರು ಮಾಡಿ ಇಟ್ಕೊಳ್ಳೋಣ. ಸೊ ಇದಕ್ಕೆ ಇವಾಗ 1 ಸ್ಪೂನ್ ಎಣ್ಣೆ ಹಾಕೋಣ. ಸೊ ಎಣ್ಣೆ ಹಾಕಿ ಚೆನ್ನಾಗಿ ಅದನ್ನು ಇನ್ನೊಂದು ಸ್ವಲ್ಪ ಕಲಸೋಣ. ಸೊ ಈಗ ಇದನ್ನು ಸಣ್ಣ ಸಣ್ಣ ಉಂಡೆ, ಸುಮಾರು ಮೀಡಿಯಮ್ ಸೈಜ್ ಉಂಡೆಯಾಗಿ ಮಾಡ್ಕೊಳ್ಳೋಣ. ನೋಡಿ, ಒಂದು ಸುಮಾರು ಇಷ್ಟು ಸೈಜು. ಸೊ ಇಷ್ಟು ಉಂಡೆಯಾಗಿ ಮಾಡ್ಕೊತೀನಿ. ಸೊ ನೋಡಿ, ಈ ಥರ ಚಿಕ್ಕ ಚಿಕ್ಕ ಉಂಡೆಯಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಒಸಿಯೋಣ. ಸೊ ಒಸಿವಾಗ ನಾವು ಸ್ವಲ್ಪ ಇದನ್ನು ಅಕ್ಕಿ ಹಿಟ್ಟು ತಗೊಂಡು ಅಕ್ಕಿ ಹಿಟ್ಟಿನಲ್ಲಿ ಅದ್ಬಿಟ್ಟು ಇದನ್ನು ಒಸ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ. ಸ್ಟವ್ ಮೇಲೆ ಹೆಂಚಿಟ್ಟಿದ್ದೀನಿ ತವ. ಸೊ ಇದನ್ನ ಕಲಸಿದ ತಕ್ಷಣ ಇದು ಮಾಡ್ಕೊಂಡ್ಬಿಡ್ಬೇಕು. ಇದೊಂದು ರೆಸ್ಟ್ ಏನಾಗೋದು ಬೇಡ. ಇದು ಹಿಟ್ಟು ಕಲಸಿದ್ಮೇಲೆ ಇದನ್ನು ಹೊಸ್ಕೊಂಡು ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಬರುತ್ತೆ. ಇನ್ನು ಸ್ವಲ್ಪ ಹೊತ್ತು ಅದನ್ನು ಇಟ್ಟರೆ ಮತ್ತೆ ಸೋರೆಕಾಯಿದು ನೀರೆಲ್ಲ ಬಿಟ್ಕೊಳುತ್ತೆ. ಸೊ ಇದನ್ನು ಇಮಿಡಿಯೇಟಾಗಿ ರೋಲ್ ಔಟ್ ಮಾಡ್ಕೊಂಡ್ಬಿಡ್ಬೇಕು. ನೋಡಿ, ಈ ಥರ ಹೊಸ್ಕೊಂಡಿದ್ದೀನಿ. ಸೊ ಇದನ್ನು ಹೆಂಚ್ ಮೇಲೆ ಹಾಕೋಣ. ಸೊ ತುಂಬ ತೆಳ್ಳಗೂ ಬೇಡ, ತುಂಬ ತಿಕ್ಕಾಗಿರೋದು ಬೇಡದಪ್ಪ, ಇಷ್ಟಿದ್ರೆ ಸಾಕು. ಸೊ ಇನ್ನೊಂದು ಉಂಡೆನೂ ಅದೇ ಥರ ಸ್ವಲ್ಪ ಅಕ್ಕಿ ಹಿಟ್ಟಲ್ಲಿ ಅದ್ಕೊಂಡು ಇದನ್ನು ಒಸ್ಕೊಳ್ಳೋಣ. ನೋಡಿ, ನಾವು ಬೇರೆದು ಲಟ್ಟಿಸ್ಕೊತಾ ಇರುವಾಗ ಮಿಕ್ಕಿದ ಉಂಡೆಗಳ್ನ ಈ ಥರ ಕವರ್ ಮಾಡಿ ಇಡಬೇಕು, ಇಲ್ಲದ್ರೆ ಅದು ಡ್ರೈ ಆಗುತ್ತೆ. ಸೊ ನೋಡಿ, ಈ ಥರ ಒಂದು 4ನ ಲಟ್ಟಿಸ್ಕೊಂಡಿದ್ದೀನಿ. ಸೊ ಇದನ್ನು ಹೆಂಚ್ ಮೇಲೆ ಹಾಕೋಣ. ಈಗ ಹೆಂಚಿಟ್ಟಿದ್ದೀನಿ. ಸೊ ಚೆನ್ನಾಗಿ ಕಾದಿದೆ. ಸೊ ಒಂದು ಸೈಡ್ ಸ್ವಲ್ಪ 1 ನಿಮಿಷ ಅದು ಬೇಯಲಿ. ಆಮೇಲೆ ಇನ್ನೊಂದು ಕಡೆ ತಿರುಗಿಸ್ಬಿಟ್ಟು ಆಮೇಲೆ ಎಣ್ಣೆ ಅಥವಾ ಬೆಣ್ಣೆ ತುಪ್ಪ ಏನಾದರೂ ಹಾಕ್ಬೋದು. ಇನ್ನೊಂದು ಸೈಡ್ ತಿರುಗಿಸೋಣ. ಸೊ ಈಗ ಸ್ವಲ್ಪ ಎಣ್ಣೆ ಹಾಕಬೇಕು. ಈ ಸೈಡು ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಆಗಿದೆ, ತೆಗಿಯೋಣ.
ಸೊ ಎಲ್ಲ ಬೇರೆದು ಇದೇ ಥರ ಮಾಡ್ಕೊತೀನಿ. ಸೊ ಇದು ತೆಗಿಯೋಣ. ಸೊ ಮಾಡಿದ್ಮೇಲೆ ಇದು ಸ್ವಲ್ಪ ಕವರ್ ಮಾಡಿಟ್ಟಿರಬೇಕು. ಈಗ ಇದನ್ನ ಇನ್ನೊಂದು ಸೈಡ್ ತಿರುಗಿಸೋಣ. ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ. ಈ ಸೈಡು ಒಂದು ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ. ತೆಗಿಯೋಣ. ಸೊ ಬೇರೆದು ಹೀಗೆ ಮಾಡ್ಕೊತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಗುಜರಾತಿ ತೇಪ್ಲ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ಸೊ ಇದನ್ನು ಯೋಗರ್ಟ್ ಜೊತೆ ಅಥವಾ ಮ್ಯಾಂಗೋ ಚಟ್ನಿ ಜೊತೆ ಸೂಪರಾಗಿರುತ್ತೆ. ಸೊ ಮ್ಯಾಂಗೋ ಚಟ್ನಿ ಕೂಡ ಮಾಡೋದು ನಾನು ಈ ವಿಡಿಯೋ ಕ್ಲಿಪ್ಪಲ್ಲಿ ಹಾಕಿರ್ತೀನಿ. ಸೊ ನೀವು ಟ್ರೈ ಮಾಡ್ತಿರಲ್ಲ. ಸೊ ಇದು ತುಂಬ ಆರೋಗ್ಯಕರ. ಆಮೇಲೆ ಲಂಚ್ ಬಾಕ್ಸ್ ಮಕ್ಕಳಿಗೆ ಅಥವಾ ಆಫೀಸ್ ಕೂಡ ಇದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ. ಇದು ಬೇಗ ಮಾಡಿಬಿಡ್ಬೋದು. ಸೊ ನೀವು ಟ್ರೈ ಮಾಡಿ, ಕಮೆಂಟ್ಸಲ್ಲಿ ತಿಳಿಸಿ ನನಗೆ, ಯಾರಾದರೂ ಕನ್ನಡದವರು, ಗುಜರಾತಲ್ಲಿರೋರು. ಸೊ ನಿಮಗೆ ನೀವು ಯಾವ ಥರ ಮಾಡ್ತೀರಾ ಅಂತ. ಸೊ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಎಷ್ಟು ಬೇಗ ನೀವು 1000 ಸಬ್ಸ್ಕ್ರೈಬರ್ಸ್ ಆಗ್ತಿರೋ ಅಷ್ಟು ಬೇಗ ಇನ್ನೂ ಒಂದು ದಿನ ರೆಸಿಪೀಸ್, ಇನ್ನೂ ಇಂಟ್ರೆಸ್ಟಿಂಗ್ ರೆಸಿಪೀಸ್ ಹಾಕ್ತೀನಿ. ಸೊ ಗೋ ಹೆಡ್ ಗೈಸ್ ಆ್ಯಂಡ್ ಆಲ್ಸ್, ಡೂ ಸಬ್ಸ್ಕ್ರೈಬ್ ಟು BJ Kitchen Heaven ಆ್ಯಂಡ್ ಐಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಸೊ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಇದನ್ನು ಮಾವಿನ ಹಣ್ಣು ಚಟ್ನಿ, ಮಾವಿನಕಾಯಿ ಚಟ್ನಿ ಅಲ್ಲಿ ತಿಂದರೆ ಸೂಪರಾಗಿರುತ್ತೆ. ಅದ್ಭುತ. ಸೊ ನೀವು ಟ್ರೈ ಮಾಡ್ತಿರಲ್ಲ. ಸೊ ಸಿ ಯು, ಟೇಕ್ ಕೇರ್, ಬಾಯ್. ಮಾವಿನ ಹಣ್ಣು ಹಾಕ್ತಾ ಇದ್ದೀನಿ, ಮಾವಿನಕಾಯಿ ಪುಡಿ. ಮಾವಿನಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಸೊ ಮಾವಿನಕಾಯಿನ ತುರಿದಿಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಸ್ಟವ್ ಮೇಲೆ ಕಮ್ಮಿ ಉರಿಯಲ್ಲಿ ಇಟ್ಟಿದ್ದೆ. ಸೊ ಬೆಲ್ಲ ಎಲ್ಲ ಕರಗಿದೆ. ಅದಕ್ಕೆ ಸ್ವಲ್ಪ ಬೇಸಿಕ್ ಮಸಾಲ, ಸಕ್ಕರೆ, ಉಪ್ಪು, ಒಂದು ಸ್ವಲ್ಪ ಅರಿಶಿಣದ ಪುಡಿ, ರೆಡ್ ಚಿಲ್ಲಿ ಪೌಡರು, ಆಮೇಲೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಆಮೇಲೆ ಸ್ವಲ್ಪ ಮೆಂತ್ಯ ಪುಡಿ ಎಲ್ಲ ಸೇರಿಸ್ತಾ ಇದ್ದೀನಿ.